ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ರಾಮನಗರ ಸೇವಾ ಕೇಂದ್ರ ರಾಜಯೋಗ ಶಿಕ್ಷಕಿ PK ದಿವ್ಯಾಕ. ಇವತ್ತಿನ ವರ್ತಮಾನ ಸಮಯದಲ್ಲಿ ನಾವೆಲ್ಲರೂ ಸಹ ಎಲ್ಲರೂ ಶಿವ ಶಿವ ಎಂದರೆ ಭಯವಿಲ್ಲ ಅಂತ ನಾವು ಕೇಳಿರುವ ಹಾಗೆ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ರಾಮನಗರ ವಿದ್ಯಾನಗರದಲ್ಲಿ ಬೆಳಿಗ್ಗೆ ನಾಳೆ 9 ಗಂಟೆಗೆ ಶಿವಧ್ವಜಾರೋಹಣ ಮತ್ತು ಶಿವರಾತ್ರಿ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ಹೇಗೆ ದೇಶ ವಿದೇಶದಲ್ಲಿ ಎಲ್ಲ ಕಡೆಯೂ ಸಹ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಶಿವರಾತ್ರಿ ಅಂತಂದರೆ ಅರ್ಥನೇ ಆಗಿದೆ ಅಜ್ಞಾನ ಮತ್ತು ಕೋಪ, ದ್ವೇಷ, ಅಶಾಂತಿ, ಒತ್ತಡ ಇದೆಲ್ಲದರಿಂದ ಮುಕ್ತರಾಗಿ ಪರಮಾತ್ಮನ ಆಶೀರ್ವಾದಕ್ಕೆ ಪಾತ್ರರಾಗುವಂಥದ್ದು. ಸದಾಶಿವ, ಶಿವ ಅನ್ನುವ ಅರ್ಥವೇ ಆಗಿದೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ, ಎಲ್ಲರಿಗೂ ಸಹ ಮಾರ್ಗದರ್ಶಕ ಮತ್ತು ಅಂಬಿಗನಾಗಿ ಬಂದು ಈ ದುಃಖದ ಪ್ರಪಂಚದಿಂದ ಮುಕ್ತರನ್ನಾಗಿ ಮಾಡಿ ಸುಖದ ಪ್ರಪಂಚದೆಡೆಗೆ ಕರ್ಕೊಂಡು ಹೋಗ್ತಾರೆ. ರಾತ್ರಿ ಅನ್ನುವ ಅರ್ಥ ಅಂದರೆ ನಮ್ಮಲ್ಲಿರುವಂತಹ ಕಮ್ಮಿ ಕೊರತೆಗಳು ಅದನ್ನು ಹೋಗಲಾಡಿಸುವಂಥದ್ದು. ಅದಕ್ಕೆ ನಾವು ಒಂದು ದಿವಸದ ಶಿವರಾತ್ರಿ ಅಲ್ಲ, ನಿತ್ಯವೂ ಶಿವರಾತ್ರಿಯನ್ನು ಮಾಡಬೇಕಾಗುತ್ತೆ. ಮತ್ತು ಶಿವರಾತ್ರಿಯಲ್ಲಿ ವಿಶೇಷವಾಗಿ ಉಪವಾಸ ಇರ್ತೇವೆ ಮತ್ತು ಜಾಗರಣೆಯನ್ನು ಮಾಡ್ತೇವೆ. ಉಪವಾಸ ಅನ್ನುವ ಅರ್ಥ ಆಗಿದೆ ಪರಮಾತ್ಮನ ಹತ್ತಿರ ವಾಸ ಮಾಡೋದು, ಅಂದರೆ ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡೋದು. ಪರಂಪಿತ ಪರಮಾತ್ಮ ಶಿವ ಶಾಂತಿ ಸಾಗರ, ಪ್ರೀತಿ ಸಾಗರ, ಕರುಣಾ ಸಾಗರ, ಜ್ಞಾನ ಸಾಗರ, ಆನಂದದ ಸಾಗರ, ಕ್ಷಮಾ ಸಾಗರ, ದಯಾ ಸಾಗರನಾದಂಥ ಪರಮಾತ್ಮನ ಒಂದು ಸಮೀಪದಲ್ಲಿ ಸಾನ್ನಿಧ್ಯದಲ್ಲಿ ಎಷ್ಟು ನಾವು ಇರ್ತೀವಿ ಅಷ್ಟಷ್ಟು ನಮಗೆ ಅವರಲ್ಲಿರ್ತಕ್ಕಂಥ ಗುಣಗಳು, ಶಕ್ತಿಗಳು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಮತ್ತು ಜಾಗರಣೆ, ಯಾವ ರೀತಿ ಜಾಗರಣೆ ಅಂತಂದರೆ ಜಾಗೃತರಿರೋದು ಅಂತ. ಅಂದರೆ ಯಾವ ರೀತಿ ಹೇಳ್ತಾರೆ, ನಮ್ಮ ಮೇಲೆ ನಾವು ಜಾಗೃತರಾಗಬೇಕು. ಯಾಕೆ ಅಂದರೆ ಈ ಸಮಯದಲ್ಲಿ ಈ ಲೌಕಿಕದ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಎಷ್ಟು ಜಾಗರೂಕತೆಯಿಂದ ಇರ್ತೀವಿ ಅಷ್ಟು ಒಳ್ಳೆಯದು. ಯಾಕೆಂದರೆ ಆಡಿದ ಮಾತನ್ನು ಮತ್ತೆ ವಾಪಸ್ ಹಿಂದಕ್ಕೆ ತಗೊಳ್ಳಿಕ್ಕಾಗೋದಿಲ್ಲ. ಮಾತಾಡಿದ ಮೇಲೆ ಕ್ಷಮೆ ಕೇಳೋಕ್ಕೆ ಮುಂಚೆ ಜಾಗರೂಕರಾಗಿರಬೇಕು. ಕೋಪವನ್ನು ಮಾಡ್ಕೋಬಾರ್ದು, ಸಹನೆಯನ್ನು ಮಾಡಬೇಕು. ಎಷ್ಟು ನಾವು ಶಾಂತಿಯಿಂದ ವರ್ತಿಸ್ತೀವಿ ಆ ಗುಣಗಳನ್ನೆಲ್ಲ ಬೆಳೆಸ್ಕೋಬೇಕು ಅಂತಂದರೆ ನಮ್ಮ ಮೇಲೆ ನಮಗೆ ಜಾಗರೂಕತೆ ಇರಬೇಕು, ಎಚ್ಚರಿಕೆ ಇರಬೇಕು. ಅಂದರೆ ನಾವೆಷ್ಟು ಜಾಗರಣೆ ಅಂದರೆ ನಾವು ಪರಮಾತ್ಮನ ಒಂದು ಶಿವ ಸ್ಮೃತಿಯಲ್ಲಿ, ಭಗವಂತನ ಸ್ಮೃತಿಯಲ್ಲಿ ಯಾವಾಗ ನಮ್ಮನ್ನು ನಾವು ತೊಡಗಿಸ್ಕೋತೀವಿ ಅಷ್ಟು ಭಗವಂತನಲ್ಲಿರುವ ಗುಣ ಮತ್ತು ಶಕ್ತಿಗಳು ನಮ್ಮ ಆತ್ಮ ಜ್ಯೋತಿಯನ್ನು ಬೆಳಗಿಸುತ್ತೆ. ಹಾಗಾಗಿ ಆತ್ಮೀಯರೇ, ಇನ್ನೂ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಉಚಿತವಾಗಿ ರಾಜಯೋಗ ಶಿಕ್ಷಣ, ಮೌಲ್ಯ ಶಿಕ್ಷಣ, ಒತ್ತಡ ಮುಕ್ತ ಜೀವನ, ಹೀಗೆ ಹೆಚ್ಚು ವಿಷಯಗಳನ್ನು ತಿಳಿಸ್ಕೊಡ್ಲಾಗುತ್ತೆ. ಹಾಗಾಗಿ ನಾವು ನಮ್ಮ ಸಂಸ್ಥೆ 8500 ಬ್ರ್ಯಾಂಚು ಮತ್ತು 140 ರಾಷ್ಟ್ರಗಳಲ್ಲಿ ನಡ್ಕೊಳ್ತಾ ಬಂದಿದೆ. ಇನ್ನೂ ಒಂದು ವಿಶೇಷ ಏನಂದರೆ, ಈ ಒಂದು 1936-37 ತಗೊಂಡಾಗ ಇವಾಗ 2026ಕ್ಕೆ ನಮ್ಮ ಬ್ರಹ್ಮಕುಮಾರಿ ಸಂಸ್ಥೆ 90ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅದರ ಪ್ರಯುಕ್ತ ಶಿವಧ್ವಜಾರೋಹಣವನ್ನು ಹಮ್ಮಿಕೊಂಡಿದ್ದೀವಿ. ಸ್ಥಳ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ, ವಿದ್ಯಾನಗರ, ರಾಮನಗರ. ಎಲ್ಲರಿಗೂ ಆದರದ ಸುಸ್ವಾಗತ. ಧನ್ಯವಾದಗಳು.